ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಿಯಾ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ರು ಅವ್ರು ನನ್ನ ಚಾನಲ್ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಈಗ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಎಲ್ಲರೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಚಾನಲಲ್ಲಿ ನಾನು ಯಾವ ರೀತಿ ವೆಯ್ಟ್ ಲಾಸ್ ಜರ್ನಿನ ಕಂಪ್ಲೀಟ್ ಮಾಡ್ಕೊಂಬಂದೆ. 72 kg ಇಂದ ಈಗ 60 kg ಆಗಿದ್ದೀನಿ. ಅಲ್ಲಿಗೆ 12 kg ವೆಯ್ಟ್ ಲಾಸ್ ಆಗಿದ್ದೀನಿ. ಯಾವ ರೀತಿ ನಾನು ವೆಯ್ಟ್ ಲಾಸ್ನ ಮಾಡ್ಕೊಂಡು ಬಂದೆ ಅಂತ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನೋಡ್ಬೋದು ನಾನು ಇವಾಗ ಎಷ್ಟು ಸಣ್ಣ ಆಗಿದ್ದೀನಿ ಅಂತ. ಈ ಡ್ರೆಸ್ ಬಂದು ನಂದು ಎಲ್ ಸೈಜ್ ಡ್ರೆಸ್ಸು. ಇದು ನನ್ನ ಮಗ ಹುಟ್ಟೋಕ್ಕಿಂತ 2 year ಬ್ಯಾಕ್ ಈ ಡ್ರೆಸ್ನ ನಾನು ತೊಗೊಂಡಿದ್ದು. ಆಗ್ತಾ ಇರಲಿಲ್ಲ, ನನಗೆ ಕಂಪ್ಲೀಟಾಗಿ ಆಗ್ತಿರ್ಲಿಲ್ಲ ಈ ಡ್ರೆಸ್ಸು. ನಿಜವಾಗ್ಲೂ ಈಗ ಹಾಕೊಂಡ್ಮೇಲೆ ನನಗೆ ಎಷ್ಟು ಫೀಲ್ ಆಯಿತು ಅಂದರೆ, ಪರವಾಗಿಲ್ಲ ಸಣ್ಣ ಆಗಿದ್ದೀನಲ್ಲ ಅನ್ನೋದು ಭಾಳ ಖುಷಿ ಆಯಿತು. ಯಾವ ರೀತಿ ನಾನು ಊಟ ಬಿಡದೆ ವ್ಯಾಯಾಮಗಳು ಮಾಡಿದೆ, ಯಾವ ರೀತಿ ಸಣ್ಣ ಆದೆ ಅಂತ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ನಿಜವಾಗ್ಲೂ ನಾನು ಯಾವ ಥರ ಮೈಂಡ್ ಸೆಟ್ ಇತ್ತಂದರೆ, ಮಗುಗೆ ಫೀಡ್ ಮಾಡ್ತಾಯಿದ್ದೆ. ಇವಾಗ ಬಾಣಂತನ ಸಮಯದಲ್ಲಿ 72 kg ಇದ್ದಿದ್ದು. ಡಿಲಿವರಿಲಿ ಆಟೋಮೆಟಿಕ್ಕಾಗಿ ಒಂದು ಮಗುನ ನಾವು ಇರ್ತೀವಿ ಅಂದರೆ ಆ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ದಪ್ಪ ಆಗಿರ್ತಾರೆ. ನಾನು ಕೂಡ ಅದೇ ರೀತಿ. ನನ್ನ ಮಗ ಹೊಟ್ಟೆಲಿದ್ದಾಗ 72 ಇತ್ತು. ಡಿಲಿವರಿ ಆದಮೇಲೂ ಕೂಡ 72ನೇ ಇದ್ದೆ. ಜಾಸ್ತಿ ನಾನ್ ವೆಜ್ ಎಲ್ಲ ತಿಂತಿದ್ದೆ. ಸಿಕ್ಕಾಪಟ್ಟೆ ದಪ್ಪ ಆಗಿಬಿಟ್ಟಿದ್ಯಾ ಅಂತ ಎಲ್ಲರೂ ಹೇಳೋರು. ಎಲ್ಲೋದ್ರೂ ಕೂಡ ದಪ್ಪ ಆಗ್ಬಿಟ್ಟಿದ್ಯಾ ಅನ್ನೋರು. ಈಗ ಯಾರು ನೋಡಿದ್ರು ಕೂಡ ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ಕ್ರಮೇಣವಾಗಿ ಸ್ವಲ್ಪನೇ ಹಂತವಾಗಿ ಡೌನ್ ಮಾಡ್ಕೊಂಬಂದಿದ್ದು. ನಾನು ಮಗು ಫೀಡ್ ಮಾಡ್ತಿದ್ದೆ ಅಂತೇಳಿ ಯಾವುದೇ ರೀತಿಯಾದಂಥ ಬಾಯಿ ಕಟ್ಟಿರಲಿಲ್ಲ. ಚೆನ್ನಾಗಿ ನಾನ್ ವೆಜ್ಜು, ಚೆನ್ನಾಗಿ ಫ್ರೂಟ್ಸು, ಮನೇಲಿ ಮಾಡಿರೋಂಥ ಊಟಗಳೇ, ಸೊಪ್ಪಿನ ಸಾರಾಗಿರ್ಬೋದು, ಮುದ್ದೆ ಆಗಿರ್ಬೋದು, ನಾನ್ ವೆಜ್ಗಳಾಗಿರ್ಬೋದು, ಮಟನ್, ಚಿಕನ್, ಫಿಶ್ ಈ ಥರ ಎಲ್ಲ ತಿನ್ಕೊಂಡು, ಇದ್ರ ಜೊತೆಗೆ ಕೆಲವೊಂದು ಡಿಟಾಕ್ಸ್ ಡ್ರಿಂಕ್, ಕಷಾಯ ಅಂತೀವಿ ನಾವು ನಮ್ಮ ಕಡೆ, ಕಷಾಯನೇ ಜಾಸ್ತಿ ಪ್ರಿಪೇರ್ ಮಾಡಿ ಕುಡ್ದಿರೋದು. ಪ್ರತಿದಿನ ನಾನು ಮಾರ್ನಿಂಗ್ ಎದ್ದು ಕಷಾಯನ ಕುಡಿತೀನಿ. ಆ ಕಷಾಯ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಫಸ್ಟ್ ಅದು ಮಾಡಿದ್ದೀನಿ. ನಾನು ಏನು ಊಟ ಮಾಡಿದ್ರೂ ಕೂಡ ಅದನ್ನು ಇವಾಗ ಜಾಸ್ತಿ ನಮ್ಮ ಫ್ಯಾಟ್ ಕನ್ವರ್ಟ್ ಮಾಡಿದೆ. ಇವಾಗ ಜಾಸ್ತಿ ಆಯಿಲ್ ಫುಡ್ನ, ನಾನ್ ವೆಜ್ನ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ, ಅದೆಲ್ಲನೂ ಕೂಡ ಕ್ಲೀನಾಗಿ ನಮಗೆ ಡೈಜೆಷನ್ ಆಗಬೇಕು, ಕ್ಲೀನಾಗಿ ಫ್ಲೆಶ್ ಔಟ್ ಆಗಬೇಕು. ಅದಕ್ಕೆ ಕಷಾಯಗಳನ್ನ ತೊಗೊಬೇಕು. ಯಾವ ರೀತಿ ನಾನು ಕಷಾಯನ ಪ್ರಿಪೇರ್ ಮಾಡ್ಕೊತೀನಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು. ತುಂಬ ಈಸಿ ಮೆಥಡಲ್ಲಿ ಕಷಾಯನ ಪ್ರಿಪೇರ್ ಮಾಡ್ಕೊತಾ ಇದ್ದು. ಆಲ್ಮೋಸ್ಟ್ ಇದು ನಾನು ಆ ವಿಡಿಯೋ ಅಪ್ಲೋಡ್ ನೆಕ್ಸ್ಟ್ ಹಾಕ್ತೀನಿ, ಐಕಾನಲ್ಲಿ ನೋಡ್ಬೋದು ನೀವು. ಏನಿಲ್ಲ, ನಾನು ಜಸ್ಟು ಒಂದು ವಾಟರ್ನ ತೊಗೊತಿದ್ದೆ. ಒಂದು 200 ml ವಾಟರ್ಗೆ ಸ್ವಲ್ಪ ಓಂಕಾಳು, 1 ಸ್ಪೂನ್ ಓಂಕಾಳು, 1 ಸ್ಪೂನ್ ಜೀರಿಗೆ ಮತ್ತು ಸೋಂಪು, ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ. ಇಲ್ಲ ಕೆಲವೊಂದು ಸಾರಿ ಹುರಿದು ಕೂಡ ಇಟ್ಕೊತಿದ್ದೆ, ಕೆಲವೊಂದು ಸಾರಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲನೂ ಕೂಡ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕಿಟ್ಕೊಂಡು ಸ್ವಲ್ಪ ಎಲ್ಲನೂ ಮಿಕ್ಸ್ ಆಗಿರುವಂಥದ್ದು 1 ಸ್ಪೂನು ಹಾಕಿ ರಾತ್ರಿನೇ ನೆನೆಸ್ಬಿಡ್ತಿದ್ದೆ. ಇಲ್ಲ ಬೆಳಿಗ್ಗೆ ಎದ್ದು ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಾನು ಎರಡನ್ನೂ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಟೈಮ್ ಇದ್ದಾಗ, ನೆನಪಿದ್ದಾಗ ನೈಟ್ ನೆನೆಸ್ಬಿಟ್ಟು ಮಾರ್ನಿಂಗ್ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ತೊಗೊತಿದ್ದೆ. ನಾನು ಶೀತ ಆಗಬಾರ್ದು ಮಗುಗೆ ಅಂತೇಳಿ ನೋಡಿಕೊಂಡು ಇವಾಗ ಫೀಡ್ ಸ್ಟಾಪ್ ಆದಮೇಲೆ ನಿಂಬೆಹಣ್ಣ ಸೇರಿಸ್ಕೊತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನು 2 month ಮುಂಚೆ ಯಾವುದೇ ರೀತಿಯಂಥ ನಿಂಬೆಹಣ್ಣು ಸೇರಿಸ್ಕೊತಾ ಇರಲಿಲ್ಲ. ಯಾಕಂದರೆ ನಾನು ಫೀಡ್ ಮಾಡಿಸ್ತಿದ್ದೆ. ನಾನೇನು ತೊಗೊತೀನೋ ನನ್ನ ಮಗುಗೂ ಅದೇ ತಾನೇ ಹೋಗುತ್ತೆ. ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ನಿಂಬೆಹಣ್ಣು ಸೇರಿಸ್ತಿರಲಿಲ್ಲ. ಜಸ್ಟ್ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಚೆನ್ನಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಸಿಪ್ ಮಾಡಿ 1 ಲೋಟ ಕುಡಿತಿದ್ದೆ. ನಂತರ ಬ್ರೇಕ್ಫಾಸ್ಟ್ ಮಾಮೂಲಿ ಯಾವ ರೀತಿ ತೊಗೊತಿದ್ನೋ, ಮನೇಲಿ ಏನು ಪ್ರಿಪೇರ್ ಮಾಡ್ತಾರೋ, ಇಡ್ಲಿ, ದೋಸೆ ಎಲ್ಲನೂ ಕೂಡ ತೊಗೊಂಡಿದ್ದೀನಿ. ನಾನು ಸುಳ್ಳು ಹೇಳಬಾರ್ದು, ಎಲ್ಲನೂ ತೊಗೊಂಡು ಈ ಥರ ಡಿಟಾಕ್ಸ್ ಡ್ರಿಂಕ್ನ ಟ್ರೈ ಮಾಡಿದ್ವಿ. ಪ್ರತಿದಿನ ತೊಗೊಳ್ಳಿ. ನೀವು ಬಾಣಂತಿ ಅಂದರೆ ಪ್ರತಿದಿನ ಓಂಕಾಳು ನೀರನ್ನ ಯೂಸ್ ಮಾಡಿ. ಓಂಕಾಳು, ಜೀರಿಗೆ, ಸೋಂಪು ಮಿಕ್ಸ್ ಮಾಡಿ ತೊಗೊಳ್ಳೋದ್ರಿಂದ ನಿಜವಾಗ್ಲೂ ನೀವು ವೆಯ್ಟ್ ಲಾಸ್ ಆಗ್ಬೋದು. ಯಾಕಂದರೆ ಮೇನ್ ಉದಾಹರಣೆ ನಾನೇ ಇದ್ದೀನಿ. ತುಂಬಾ ಹೊಟ್ಟೆ ಬಂದಿತ್ತು, ನೀವು ನೋಡ್ಬೋದು. ಈಗ ನೋಡಿ, ಅದನ್ನು ಕೂಡ ನನಗೆ ಕಮ್ಮಿ ಆಗಬೇಕು ಅನ್ನೋ ಒಂದು ಫೀಲ್ ಇದೆ. ಹೊಟ್ಟೆ ಕಡಿಮೆ ಆಗಬೇಕು ಅಂತ ಮೇಯ್ನ್ ನಾನು ಈ ಡಿಟಾಕ್ಸ್ ಡ್ರಿಂಕ್ಸ್ ನಂಗೆ ತುಂಬಾ ಹೆಲ್ಪ್ ಮಾಡಿದೆ. ನನ್ನ ಬಾಡಿ ವೆಯ್ಟ್ ಗೇನ್ ಆಗ್ಲಿಕ್ಕೆ ಬಿಡಲಿಲ್ಲ. ಎಷ್ಟು ನಾನು ನಾರ್ಮಲ್ ವೆಯ್ಟ್ ಎಷ್ಟಿದೆ, 53 ಇದೆ, ಅದೇ ವೆಯ್ಟ್ಗೆ ಬರ್ತಾ ಇದ್ದೀನಿ. ಈಗ 60 ಆಗಿದ್ದೀನಿ. ಡಿಟಾಕ್ಸ್ ಡ್ರಿಂಕ್ ಟ್ರೈ ಮಾಡಿಕೊಂಡು ಜಾಸ್ತಿ ಕೆಲಸನ ಮಾಡ್ತಿದ್ದೆ. ಎಲ್ಲರೂ ಇದೇ ತಪ್ಪು ಮಾಡೋದು. ಏನಂದರೆ ಬೆಳಗ್ಗೆ ಎದ್ದು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಂಬಿಟ್ಟು ನಂತರ ಬಂದು ಕೂತ್ಕೊಂಡ್ಬಿಡೋದು, ರೆಸ್ಟ್ ಮಾಡೋದು, ಈ ಥರ ಎಲ್ಲ ಜಾಸ್ತಿ ಮಾಡ್ತಾರೆ. ಬಾಣ್ತಿರು ತುಂಬಾ ರೆಸ್ಟ್ ಮಾಡ್ತಾರೆ, ಮನೇಲಿ ಕೆಲಸ ಮಾಡಲ್ಲ. ನಾನಂತೂ ನಿಜ ಇಲ್ಲ, ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡಿರೋದು. ನಾನು 2 ಮಕ್ಕಳನ್ನ ನಾನು ಒಬ್ಬಳೇ ನೋಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. 5 ತಿಂಗಳು ಅಮ್ಮನ ಮನೇಲಿ ಬಾಣಂತನ ಮುಗಿಸ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ 2 ಮಕ್ಕಳಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು 2 ಮಕ್ಕಳಿಗೆ ತಿನ್ನಿಸಿ ಫೀಡ್ ಮಾಡಿ ಮನೇಲಿ ಎಲ್ಲ ಕೆಲಸನ ಮಾಡಿಕೊಂಡು ಪ್ರತಿಯೊಂದೂ ನಂದು, ನನ್ನ ಹಸ್ಬೆಂಡ್ದು, ಮನೆ ಕೆಲಸ, ಮಗು ಕೆಲಸ ಎಲ್ಲನೂ ಮಾಡ್ಕೊಳ್ಳೋದು ನಾನೇ ಬೇಗನೆ ಕೆಲಸನ ಮಾಡ್ಕೊಂಡ್ಬಿಡುವೆ. ವಾರ ಮಾಡೋದಾಗಿರ್ಬೋದು, ಮನೇಲಿ ಎಲ್ಲ ಕೆಲಸ
ಫುಲ್ ಆ್ಯಕ್ಟಿವ್ ಆಗಿರ್ತಿದ್ದಾರೆ. ಬೆಳಿಗ್ಗೆ ಎದ್ದಾಗಿಂದ ಸೆಂಟ್ರಲ್ಲಿ ಸ್ವಲ್ಪ ಮಗು ಮಲಗಿದ್ದಾಗ ರೆಸ್ಟ್ ಮಾಡ್ತಿದ್ದೆ ನಾನು, ಯಾಕಂದರೆ ರಾತ್ರಿ ಎಲ್ಲ ಮಗುಗೆ ನಾವು ನೋಡ್ಕೊತಾ ಇರ್ತೀವಿ, ನಮಗೂ ರೆಸ್ಟ್ ಬೇಕು. ಜಾಸ್ತಿ ಸ್ಟ್ರೆಸ್ ತೊಗೊತಾ ಇರಲಿಲ್ಲ. ಎಷ್ಟಾಗುತ್ತೆ ಬೇಗನೆ ಕೆಲಸ, ಮಗುನ ನೋಡಿಕೊಂಡು ಆಡಿಕೊಂಡು ಬೇಗ ಕೆಲಸನ ಮುಗಿಸ್ಕೊಂಡು ಬೇಗ ಸ್ವಲ್ಪ ರೆಸ್ಟು ಕೂಡ ಮಾಡಿಕೊಂಡು ಸ್ವಲ್ಪ ದಿವಸ ನಿಧಾನಕ್ಕೆ ವೆಯ್ಟ್ ಲಾಸ್ ಮಾಡಿದೆ. ವೆಯ್ಟ್ ಲಾಸ್ ಜರ್ನಿಲಿ ನಾವು ರೆಸ್ಟ್ ಮಾಡಬೇಕು. ಮೇಯ್ನು 8 ಅವರ್ಸ್ ನಿದ್ದೆ ಇರಬೇಕು. ನೈಟ್ ನಿದ್ದೆ ಮಾಡೋಕ್ಕಾಗಿಲ್ಲ ಅಂದರೆ ಡೇ ಹೊತ್ತು ನಿದ್ದೆ ಮಾಡ್ಕೊತಿದ್ದೆ. ಜಾಸ್ತಿ ಟೆನ್ಷನ್ ತೊಗೊತಿರಲಿಲ್ಲ. ಮಗು ಯಾವ ಥರ ಇರುತ್ತೆ, ಮಗು ಹುಷಾರಿಲ್ಲದೆ ಇರೋ ಸಮಯದಲ್ಲಿ ನಾನು ಒಂದು ಜೊತೆ ಮಲ್ಕೊತಿದ್ದೆ ನಾನು ಒಂದು ಜೊತೆ ಮಲ್ಕೊತಿದ್ದೆ. ಆ ಥರ ಯಾವಾಗ ಮಗು ಯಾವ ಥರ ಇರುತ್ತೆ ಆ ಥರ ನಾನು ಕೂಡ ಮೇಂಟೈನ್ ಮಾಡ್ತಿದ್ದೆ. ರೆಸ್ಟ್ ತೊಗೊತಿದ್ದೆ, ಜಾಸ್ತಿ ಸ್ಟ್ರೆಸ್ ತೊಗೊತಿರಲಿಲ್ಲ, ಕಾಮನ್ ಕೂಲಾಗಿರ್ತಿದ್ದೆ. ಒಳ್ಳೆ ಅಡುಗೆ ಮಾಡ್ಕೊಂಡು ತಿಂತಿದ್ದೆ. ಮುದ್ದೆ ಆಗಲಿ, ನಾನ್ ವೆಜ್ ಆಗಲಿ, ಚೆನ್ನಾಗಿ ಹಾಲು ಕಾಯಿಸಿ ಕುಡಿಯೋದಾಗಲಿ. ಹಾಲನ್ನ ತುಂಬ ಜನ ಸ್ಕಿಪ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ಹಾಲನ್ನ ಸ್ಕಿಪ್ ಮಾಡಬಾರ್ದು. ಹಾಲು, ಮೊಸರು, ತುಪ್ಪ ಇವೆಲ್ಲನೂ ಕೂಡ, ಮೊಟ್ಟೆ ಇವೆಲ್ಲನೂ ಕೂಡ ಕಂಪಲ್ಸರಿ ತೊಗೊಳ್ಳಿ. ಯಾವುದೇ ರೀತಿಯಿಂದ ವೆಯ್ಟ್ ಗೇನ್ ಆಗೋಲ್ಲ. ಹಾಲು ಮೊಸರಿಂದ ವೆಯ್ಟ್ ಗೇನ್ ಆಗ್ತಾರೆ ಅನ್ನೋದೆಲ್ಲ ಸುಳ್ಳು. ಹಾಲು ತೊಗೋಬೇಕು. ಹಾಲನ್ನ ಮಿಸ್ ಮಾಡ್ಕೊಳ್ದೆ ತೊಗೊಳ್ಳಿ. ಹಾಲು ತೊಗೊಂಡ್ರೆ ನಮ್ಮ ಸ್ಕಿನ್ನು ನೋಡ್ಬೋದು ಎಷ್ಟು ಕ್ಲಿಯರ್ ಸ್ಕಿನ್ ಆಗಿರುತ್ತೆ, ಬ್ರೈಟ್ ಆಗಿರುತ್ತೆ. ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಅಂತಲೇ ಹಾಲು ಇವೆಲ್ಲ ಸ್ಕಿಪ್ ಮಾಡಿಬಿಟ್ರೆ, ಹಾಲು, ತುಪ್ಪ, ಮೊಸರು ಇವೆಲ್ಲ ಸ್ಕಿಪ್ ಮಾಡಿಬಿಟ್ರೆ ನಮ್ಮ ಬಾಡಿಗೆ ಸಿಗಬೇಕಾಗಿರೋಂಥ ನ್ಯೂಟ್ರಿಷನ್ ಸಿಗೋದಿಲ್ಲ. ಒಳ್ಳೆ ಕೂದಲಾಗಲಿ, ಒಳ್ಳೆ ಫೇಸ್ ಆಗಲಿ ಯಾವುದನ್ನು ಕೂಡ ಸಿಗೋದಿಲ್ಲ. ಎಲ್ಲನೂ ತಿನ್ಕೊಂಡು ಮೇಂಟೈನ್ ಮಾಡಬೇಕು. ಡಿಟಾಕ್ಸ್ ಡ್ರಿಂಕ್ಗಳನ್ನ ತೊಗೊಳ್ಳಿ. ಡಿಟಾಕ್ಸ್ ಡ್ರಿಂಕ್ ಅಂದರೆ ಡೈಲಿ ಒಂದೊಂದು ಥರ, ವೀಕ್ಲಿ ಒಂದೊಂದು ಡ್ರಿಂಕ್ಸ್ನ ಟ್ರೈ ಮಾಡಿ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಡ್ರಿಂಕ್ಸ್ನ, ನಿಮ್ಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನು ಟ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ. 1 ವೀಕ್ ತೊಗೊಂಬಿಟ್ರೆ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ನಿಮಗೆ ಅರ್ಥ ಆಗುತ್ತೆ, ಇದು ನನಗೆ ನನ್ನ ಬಾಡಿಗೆ ಸೆಟ್ ಆಗಿದೆ ಅಂತೇಳಿ. ತುಂಬಾ ಬೂದುಗುಂಬಳಕಾಯಿ ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ತಾರೆ, ಮತ್ತು ಇದು ಮಾಡ್ತೀವಿ, ಕೊತ್ತಂಬರಿ ಸೊಪ್ಪಲ್ಲಿ ಡಿಟಾಕ್ಸ್ ಡ್ರಿಂಕ್ಸ್ ಮಾಡಿ ಇಟ್ಕೊತಾರೆ. ಎಲ್ಲನೂ ಕೂಡ ನಾನು ಕೂಡ ಟ್ರೈ ಮಾಡಿದ್ದೀನಿ. ಒಂಥರ ಥೈರಾಯ್ಡ್ ಒಂದ್ಸರಿ ಥೈರಾಯ್ಡ್ ಥರ ಬಂದಿತ್ತು. ಆಗ ಒಂದು ಸ್ವಲ್ಪ ದಿನಗಳ ಕಾಲ ಕೊತ್ತಂಬರಿ ಬೀಜ ಬರುತ್ತಲ್ಲ, ಕೊತ್ತಂಬರಿ ಬೀಜಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ 1 ಮಂತ್ ಏನೋ ತೊಗೊಂಡೆ. ಅದು ನಾರ್ಮಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಿದ್ದಂಥ ಥೈರಾಯ್ಡ್ ಕೂಡ ನನಗೆ ಕಡಿಮೆ ಆಯಿತು. ಹಾಗಾಗಿ ಕೊತ್ತಂಬರಿ ಬೀಜದಿಂದನೂ ಕೂಡ ನಾವು ವೆಯ್ಟ್ ಲಾಸ್ ಆಗ್ಬೋದು. ತುಂಬ ಡಿಟಾಕ್ಸ್ ಡ್ರಿಂಕ್ಸ್ ಇದೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ. ನಾನು ಕೂಡ ಎಲ್ಲ ಡ್ರಿಂಕ್ಸ್ಗಳನ್ನ ಟ್ರೈ ಮಾಡಿದ್ದೀನಿ. ಎಲ್ಲ ಕಷಾಯಗಳನ್ನ ಮನೇಲಿ ಪ್ರಿಪೇರ್ ಮಾಡಿಕೊಂಡು ಒಂದೊಂದು ವೀಕ್ ನಾನು ಟ್ರೈ ಮಾಡ್ಕೊಂಡು ಬಂದಿದ್ದೀನಿ. ನಾನು ಒಂದೊಂದನ್ನ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಯಾವ್ಯಾವ ಡ್ರಿಂಕ್ಸ್, ಯಾವುದ್ಯಾವ್ದು ಕಷಾಯಗಳನ್ನ ನಾವು ಡಿಟಾಕ್ಸ್ ಡ್ರಿಂಕ್ಸ್ನ ತೊಗೊಂಡ್ರೆ ನಮಗೆ ಯೂಸ್ಫುಲ್ ಆಗುತ್ತೆ ಹೆಲ್ತ್ಗೆ, ಸ್ಕಿನ್ನಿಗೆ ಅಂತ ನಾನು ನನ್ನ ಚಾನೆಲ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ನಾನು ಕೂಡ ತೊಗೊತೀನಿ. ಸಣ್ಣ ಆಗಬೇಕು ಅಂದರೆ ನಮ್ಮ ಹೈಟಿಗೆ ತಕ್ಕನಂಗೆ ವೆಯ್ಟ್ ಇರಬೇಕು ನಾವು. ಅಷ್ಟೇ ತೀರಾ ಸಣ್ಣ ಆಗಿಬಿಟ್ರೆ ಚೆನ್ನಾಗಿ ಕಾಣಲ್ಲ. ಎಷ್ಟು ಸಣ್ಣ ಆಗಬೇಕೋ ಅಷ್ಟು ಸಣ್ಣ ಆಗಬೇಕು. ಎಷ್ಟು ದಪ್ಪ ಆಗಬಾರ್ದು ಅಂದ್ಕೊಂಡಿದ್ರೆ ನೋಡಿ, ಅಷ್ಟು ದಪ್ಪ ಆಗಬಾರ್ದು. ಇವಾಗ ನಮ್ಮ ಹೈಟ್ ಎಷ್ಟಿದೆ ಅಷ್ಟು ವೆಯ್ಟ್ ಇರಬೇಕು ಅಷ್ಟೇ. ಈಗ ನಾನು 60 ಬಂದಿದ್ದೀನಿ. ಇನ್ನೊಂದು 5 kg ಡ್ರಾಪ್ ಆಗಬೇಕು. 72 ಇಂದ 60 kg, ಅಲ್ಲಿಗೆ ಎಷ್ಟು 12 kg. ಸೆಂಟ್ರಲ್ಲಿ ಬಂದು ನಾನು ಜೀನಿ ಸ್ಲಿಮ್ನ ಈಗ ಸ್ಟಾರ್ಟ್ ಮಾಡಿರೋದು. ಡಿಸೆಂಬರ್ ಎಂಡಿಂಗ್ ಅಂದರೆ ಜಾನ್ವರಿ 1.5 ತಿಂಗಳಿಂದ ಜೀನಿನ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 5 kg ಸಣ್ಣ ಆಗೋಣ. 62 ಇದೆ, 62, 63 ಇದೆ. ಈಗ 60 ಆಗಿದ್ದೀನಿ. ಜೀನಿ ಸ್ಲಿಮಿಂದ ನಿಜವಾಗ್ಲೂ 2 kg ಕಡಿಮೆ ಆಗಿದ್ದೀನಿ. 1.5 ತಿಂಗಳು ಟೈಮ್ ತೊಗೊಂಡಿದ್ದೆ. 1 ತಿಂಗಳು, 1.5 ಅಲ್ಲ, 1 ತಿಂಗಳು ಹಿಂದೆಯೇ 2 kg ಇನ್ನೂ ಡ್ರಾಪ್ ಆಗಿದೆ. 62.5 kgಯಿಂದ 60 kg, 2.5 kg ಸಣ್ಣ ಆಗಿದ್ದೀನಿ. 1.5 ತಿಂಗಳು ತೊಗೊಂಡಿದ್ದೀನಿ. ತುಂಬ ತೀರಾ ಬೇಗನೆ ಸಣ್ಣ ಆಗ್ಬಿಡ್ಬೇಕು ಅಂದ್ಬಿಟ್ಟು ಎಲ್ಲನೂ ತ್ಯಜಿಸೋಕ್ಕಾಗಲ್ಲ ಅಲ್ವಾ. ಇವಾಗ ಎಲ್ಲನೂ ಬಿಟ್ಬಿಡೋದಕ್ಕಾಗಲ್ಲ. ಒಂದೊಂದೇ ಕ್ರಮೇಣ ನಾವೇನು ತಿಂತಾ ಇರ್ತೀವೋ ಅದರಲ್ಲಿ ಸ್ವಲ್ಪನೇ ತೊಗೊಂಡು ಕ್ರಮೇಣ ಕಡಿಮೆ ಆಗ್ತಾ ಬರಬೇಕು. ನಾವು ತಿನ್ನೋಂಥ ಫುಡ್ಡಲ್ಲಿ ಸ್ವಲ್ಪನೇ ಕ್ರಮೇಣ ಕಡಿಮೆ ಮಾಡ್ತಾ ಬರ್ಬೋದು. ಈಗ 62, 2.5 kg ಸಣ್ಣ ಆಗಿದ್ದೀನಿ. ನನ್ನ ಹಸ್ಬೆಂಡು 10 kg ಕಡಿಮೆ ಆಗಿದ್ದಾರೆ. ನಾನು ಅದನ್ನು ಲೈವಲ್ಲಿ ವೆಯ್ಟ್ನ ನನಗೆ ತೋರಿಸಿದ್ದೀನಿ. ನನ್ನ ಲಾಸ್ಟ್ ವಿಡಿಯೋನ ನೀವು ಚೆಕ್ ಮಾಡ್ಬೋದು. ನನ್ನ ಹಸ್ಬೆಂಡ್ ವೆಯ್ಟ್ ಎಷ್ಟು ಕಡಿಮೆ ಆದರು ಅಂತ. 96 ಇಂದ 86 kg ವೆಯ್ಟ್ ಕಡಿಮೆ ಆದರು ಅವರು. ನಾನು ಬಂದು 2.5 kg ಸಣ್ಣ ಆಗಿದ್ದೀನಿ. ನನ್ನ ಕಸಿನ್, ನನ್ನ ಚಿಕ್ಕಮ್ಮನ ಮಗಳು ಬಂದು 5 kg ಕಡಿಮೆ ಆಗಿದ್ದಾಳೆ. ನನ್ನ ಸಿಸ್ಟರ್ ಬಂದು ಇವಾಗ ನಾನು ಸಣ್ಣ ಆಗಿ, ನನ್ನ ಹಸ್ಬೆಂಡ್ ಸಣ್ಣ ಆಗಿ, ನಾವೆಲ್ಲ ತೊಗೊಂಡ್ಮೇಲೆ ನಮ್ಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಆಗದೇ ಇದ್ಮೇಲೆ ನನ್ನ ಸಿಸ್ಟರ್ ಕೂಡ ತೊಗೊಂಡು ಈಗ ಅವಳು 3 kg ಡ್ರಾಪ್ ಆಗಿದ್ದಾಳೆ. ಜಸ್ಟ್ ಇನ್ನೂ ಒಂದೇ ಬಾಟಲ್ ತೊಗೊಂಡಿರೋದು, ಅಷ್ಟರಲ್ಲಿ 3 kg ಡ್ರಾಪ್ ಆಗಿದ್ದಾಳೆ. ನಾವು ಯಾವ ರೀತಿ ಇರ್ತೀವಿ, ಯಾವ ರೀತಿ ವರ್ಕೌಟ್ ಮಾಡ್ತೀವಿ, ಏನು ತಿಂತೀವಿ ಅದ್ರ ಮೇಲೆ ಇರುತ್ತೆ ನಮ್ಮ ಲೈಫು. ಜಾಸ್ತಿ ಫುಲ್ಲು ದಿನ ಇಡೀ ಆ್ಯಕ್ಟಿವ್ ಆಗಿರಬೇಕು. ಒಂದೇ ಜಾಗದಲ್ಲಿ ಕೂತ್ಕೊಬಾರ್ದು. ಬೆಳಗ್ಗೆಯಿಂದ ಸಂಜೆವರೆಗೂ ಆದಷ್ಟು ಕೆಲಸಗಳನ್ನ ಮಾಡಿ ರೆಸ್ಟ್ ಮಾಡಿ. ತುಂಬ ರೆಸ್ಟ್ ಮಾಡಬೇಡಿ.
ಕುತ್ಕೊಂಡು ಕೆಲಸ ಮಾಡಿದ್ರೆ ಬೊಜ್ಜು ಜಾಸ್ತಿ ಬರುತ್ತೆ. ಆದಷ್ಟು ವಾಕ್ ಮಾಡಿ, ಮನೇಲಿ ಪ್ರತಿಯೊಂದು ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಜೀನಿ ಸ್ಲಿಮ್ ನನಗೆ ವರ್ಕ್ ಆಗಿದೆ, ಹಾಗಾಗಿ ನನ್ನ ವೀಡಿಯೋದಲ್ಲಿ ಇದು 3ನೇ ವೀಡಿಯೋ ಆಗ್ತಾ ಇರೋದು ಅನಿಸುತ್ತೆ, 4ನೇ ವೀಡಿಯೋ ಅನಿಸುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಮ್ಮ ಹಸ್ಬೆಂಡ್ಗೆ ಎಲ್ಲರೂ ಕೂಡ ಹೇಳ್ತಾರೆ ಫೋನ್ ಮಾಡಿ, ಜೀನಿ ಸ್ಲಿಮ್ ಬಗ್ಗೆ ನಿಜ ಸಣ್ಣ ಆಗಿದೆಯಾ, ನೀನು ಸಣ್ಣ ಆಗಿದೆಯಾ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಮತ್ತು ನಿಜ ಯಾವ ಥರ ಇದೆ ಬಾಟಲು, ನಿಜ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂತೆಲ್ಲ ತುಂಬ ಕೇಳ್ತಾರೆ. ನಾನು ವೀಡಿಯೋ ಅಪ್ಲೋಡ್ ಮಾಡಿ ಆದಮೇಲೂ ಕೂಡ ಫೋನ್ ಮಾಡಿ ಕೇಳ್ತಾರೆ, ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂತೆಲ್ಲ. ಹೀಗೆ ಎಲ್ಲೋದ್ರೂ ಕೂಡ ತುಂಬ ಸಣ್ಣ ಆಗಿಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಒಂಥರ ಖುಷಿಯಾಗುತ್ತೆ ಅಮ್ಮ ಮಾತು ಕೇಳೋದಕ್ಕೆ. ಮುಂಚೆ ಎಲ್ಲ ಹೋದ ವರ್ಷ ಎಲ್ಲನೂ ಫೀಡ್ ಮಾಡಿಸ್ತಿದೆ, ಎಲ್ಲರೂ ಕೂಡ ದಪ್ಪ ಆಗ್ಬಿಟ್ಟಿದ್ಯಾ, ಅಯ್ಯೋ ದಪ್ಪ ಆಗ್ಬಿಟ್ಟಿದ್ಯಾ, ಏನಿಷ್ಟು ದಪ್ಪ ಆಗ್ಬಿಟ್ಟಿದ್ಯಾ ಅಂತ ಪ್ರತಿಯೊಬ್ಬರು ಹೇಳುವಾಗ ಒಂಥರ ಬೇಜಾರಾಗೋದು, ಇಲ್ಲ ಒಂಥರ ಒಳಗಡೆ ಬೇಜಾರಾಗೋದು. ಎಷ್ಟು ಸಣ್ಣ ಇದೆ ನಾನು ಅಂದರೆ ಮದುವೆಗಿಂತ ಮುಂಚೆ 50 ಆವ್ರೇಜ್ 52 ಇದೆ. ಲಿತಿಮ ಬಾಣಂತನ ಪ್ರೆಗ್ನೆನ್ಸಿಲಿ 52 ಇದೆ. ಮನೆಗೆ ಸೆಕ್ಷನ್ ಸಿಸರಿನ್ ಆದಮೇಲೆ ಬೆಡ್ ರೆಸ್ಟ್ ಮಾಡಿದ್ಬಿಟ್ಟೆ ಒಂದು 2 ಮಂತ್ಸ್. ಮತ್ತು ಅನಸ್ತೇಷಿಯಾ ಕೊಟ್ಟಿರ್ತಾರೆ, ನಾವು ಕೂಡ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ತೀವಿ, ಅಲ್ಲಿ ಸ್ವಲ್ಪ ದಪ್ಪ ಆಗಿರ್ತೀವಿ, ಆಪ್ರೇಷನ್ ಆಗಿರುತ್ತಲ್ಲ ಅಲ್ಲಿಂದ ಸ್ವಲ್ಪ ದಪ್ಪ ಆಗಿರ್ತೀವಿ ಅಂತ ಹೇಳ್ಬೋದು. ಬಟ್ ಇವಾಗ ಅಲ್ಲಿಂದ 72ಇಂದ 60 ಬಂದಿದ್ದೀನಿ ಅಂದರೆ ಇನ್ನೊಂದು 5 kg ಸಣ್ಣ ಆಗೋದೇನು ದೊಡ್ಡದಲ್ಲ, ಆರಾಮ್ಸೆ ಆಗ್ತೀನಿ. ಜಾಸ್ತಿ ಟೆನ್ಷನ್ ಅಂತೂ ತೊಗೊಳ್ಳಲ್ಲ. ಯಾರು ಜಾಸ್ತಿ ಟೆನ್ಷನ್ ತೊಗೋಬೇಡಿ, ಕಾಮನ್ ಕೂಲಾಗಿ ಮಾಡಿ. ಜೀನಿ ಸ್ಲಿಮ್ ಬಗ್ಗೆ ಹೇಳೋದಾದರೆ ಜೀನಿ ಸ್ಲಿಮ್ ತುಂಬಾ ಚೆನ್ನಾಗಿದೆ. ತುಂಬಾ ನಮಗೆ ನೈಟ್ ಹೊತ್ತಂತೂ ನಿಜವಾಗ್ಲೂ ಹೊಟ್ಟೆ ಹಸುವಾಗಲ್ಲ. ಸ್ಟಾರ್ಟಿಂಗ್ ಡೇಸಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ನಮಗೆ ಒಂದು 3-4 ಡೇಸ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ತುಂಬ ಜನ ಬಂದು ಕಮೆಂಟ್ ಮಾಡ್ತಾಯಿದ್ದೀರಾ, ಸುಸ್ತಾಗ್ತಾ ಇದೆ ಸಿಸ್ಟರ್, ನಾನು ಕೂಡ ತೊಗೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತೀರಾ, ಮತ್ತು ಸುಸ್ತಾಗ್ತಿದೆ ಅಂತ ಹೇಳ್ತೀರಾ. ನನಗೂ ಸ್ಟಾರ್ಟಿಂಗಲ್ಲಿ ತೊಗೊಂಡಾಗ ಏನಪ್ಪ ಇಷ್ಟೊಂದು ಸುಸ್ತಾಗ್ಬಿಟ್ಟೆ. 1 ದಿವಸ 2 ದಿವಸ ತೊಗೊಂಡೆ, ತುಂಬ ಸುಸ್ತೇ ಆಗೋಯ್ತು. ನನ್ನ ಹಸ್ಬೆಂಡ್ಗೆ ಹೇಳಿದೆ, ಇಡೀ ಸುಸ್ತೇ ಆಗ್ತಾಯಿದೆ ಜೀನಿ ಸ್ಲಿಮ್ ತೊಗೊಂಡು. ನೈಟ್ ತೊಗೊಂಡು ಬೆಳಿಗ್ಗೆ ಎದ್ದು ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ತಿಮ್ಮಗ ಸ್ಕೂಲಿಗೆ ಕಳಿಸ್ಬೇಕು, ಲಂಚ್ ಬಾಕ್ಸ್ ರೆಡಿ ಮಾಡಬೇಕು, ಮನೇಲಿ ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕು. ಅದ್ರ ಜೊತೆಗೆ ಇದೇನಪ್ಪ ಸುಸ್ತಾಗ್ತಾಯಿದೆ ಕಣ್ರಿ ಅಂತ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ. ಅವಾಗ ಅವ್ರು ಏನಂದ್ರೆ ಗೊತ್ತಾ, ಸ್ಟಾರ್ಟಿಂಗಲ್ಲಿ ಹಂಗೆ ಅನಿಸುತ್ತೆ, ಒಂದು 3-4 ಡೇಸ್ ಸರಿ ಹೋಗುತ್ತೆ. ತೀರಾ ಸುಸ್ತಾದರೆ ಚಪಾತಿನ ತೊಗೊಳ್ಳೋಕ್ಕೆ ಜೀನಿ ಸ್ಲಿಮ್ ಪ್ರಿಪೇರ್ ಮಾಡ್ತಾರಲ್ಲ ಅವರೇ ಹೇಳಿದ್ದಾರೆ ನನಗೆ, ಚಪಾತಿನ ತೊಗೊಳ್ಳಿ, ನೀವು ಕೂಡ ಚಪಾತಿನ ಮಾಡ್ಕೊಳ್ಳಿ. ಚಪಾತಿ, ಮುದ್ದೆ, ರಾಗಿ ರೊಟ್ಟಿ, ಈ ಥರ ತುಂಬ ತರಕಾರಿ ಹಾಕಿರೋಂಥ ಸೊಪ್ಪುಗಳನ್ನ ಯೂಸ್ ಮಾಡಿ, ತರಕಾರಿ ಯೂಸ್ ಮಾಡೋಂಥ ಸಾಂಬಾರುಗಳನ್ನ ಯೂಸ್ ಮಾಡಿ, ಮೊಳಕೆ ಕಾಳು, ತೊಗರಿ ಅಂತೀನಿ, ಇದೇನು ಮೊಳಕೆ ಹುಳಿ ಕಾಳು ಸಾರು ಆಗ್ಬೋದು, ಈ ಥರ ಎಲ್ಲ ಮನೇಲೇ ಪ್ರಿಪೇರ್ ಮಾಡಿ ನಾವು ತಿನ್ಬೋದು. ನಾನು ಕೂಡ ಆ ಥರನೇ ಎಲ್ಲ ಕಾಳುಗಳೆಲ್ಲ ಹಾಕಿ ಚೆನ್ನಾಗಿ ಬಸ್ಸಾರಾಗಲಿ, ಮೊಳಕೆ ಹುಳಿ ಕಾಳು ಸಾರಾಗಲಿ, ಚಪಾತಿ, ಮುದ್ದೆ ಎಲ್ಲನೂ ಕೂಡ ತೊಗೊತೀನಿ. ಫ್ರೂಟ್ಸು ಅಷ್ಟೇ, ಸೀಸನಲ್ ಫ್ರೂಟ್ಸ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಜಾಸ್ತಿ ಬಾಳೆಹಣ್ಣ ಯೂಸ್ ಮಾಡ್ತೀನಿ ನಾನು. ನನ್ನ ಮಗನಿಗೂ ಕೂಡ ಬಾಳೆಹಣ್ಣು, ಪರಂಗಿ ಹಣ್ಣು ಮಿಸ್ಸೇ ಮಾಡಲ್ಲ ನಮ್ಮ ಮನೇಲಿ. ತುಂಬ ಕಡಿಮೆ ರೇಟಕ್ಕೂ ಕೂಡ ನಮಗೆ ಯೂಸ್ಫುಲ್, ತುಂಬ ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ. ಬಾಡಿನೂ ಕೂಡ ಸ್ವಲ್ಪ ಹೀಟಾಗಿ ಇರಬೇಕು, ಯಾವಾಗ ಕೂಡ ಕೋಲ್ಡ್ ಮಾಡ್ಕೋಬಾರ್ದು. ಜಾಸ್ತಿ ಹೀಟಾಗಿ ಇಟ್ಕೊಂಡ್ರೆ ನಮಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಜಾಸ್ತಿ ಹೀಟಾಗೋಯ್ತು ಅಂದರೆ ಸ್ವಲ್ಪ ಮಜ್ಜಿಗೆನ ಕುಡಿಬೋದು, ಮಜ್ಜಿಗೆ ತೊಗೋಬೋದು. ಇಲ್ಲಾಂದರೆ ಸೀಡ್ಸ್ ಇರುತ್ತೆ ನಮ್ಮ ಮನೇಲಿ, ಅದನ್ನು ತೊಗೊತೀನಿ. ಜಾಸ್ತಿ ನಾನು ಆಲ್ಮೋಸ್ಟ್ ಸ್ವಲ್ಪ ಹೀಟಾಗಿ ಇಟ್ಕೊಂಡಿರ್ತೀನಿ ನನ್ನ ಬಾಡಿನ, ಕೂಲಾಗಿ ಮಾಡಲ್ಲ. ಜಾಸ್ತಿ ಹೀಟಾಗಿದೆ ಅನ್ಸಿದ್ರೆ ನಮ್ಗೆ ಗೊತ್ತಾಗುತ್ತಲ್ಲ, ಅಂಥ ಸಮಯದಲ್ಲಿ ಮಜ್ಜಿಗೆ ತೊಗೊತೀನಿ. ಇದು ಬಂದು ತೊಗೊಂಡ್ಮೇಲೆ ಸುಸ್ತಾದರೆ ಚಪಾತಿ ತೊಗೊಳ್ಳಿ. ಬಾಣಂತಿಯರು ನನ್ನ ಪ್ರಕಾರ ಸ್ವಲ್ಪ ವೆಯ್ಟ್ ಮಾಡಿ, ಒಂದು 6 ಮಂತ್ ಅದು ತೊಗೋಬೇಡಿ. ಇವ್ರು ಹೇಳಿದ್ದಾರೆ 3 ಮಂತ್ಸ್ ತೊಗೋಬೋದು ಅಂತ ಹೇಳಿದ್ದಾರೆ. ನಾನು ಫೋನ್ ಮಾಡೇ ಕೇಳಿದ್ದೀನಿ ಇವ್ರು ಬಂದು 3 ಮಂತ್ಸ್. ನನಗನ್ಸಿರೋ ಪ್ರಕಾರ ಒಂದು 6 ಮಂತ್ ಆದರೂ ನೀವು ಜೀನಿ ಸ್ಲಿಮ್ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಏನು ತಿಂತೀರೋ ನಿಮ್ಮ ಮಗು ನಿಮ್ಮ ಮೇಲೆ ಅವಲಂಬನೆ ಆಗಿರುತ್ತೆ. ಯಾವುದೇ ರೀತಿಯಾದಂಥ ತಾಯಿ ಹಾಲು ಬಿಟ್ಟು ಏನೂ ತೊಗೊಳ್ಳೋ ಹಾಗಿಲ್ಲ ಮಗು. ಆ ಡಾಕ್ಟರೇ ಹೇಳ್ಬಿಟ್ಟಿದ್ದಾರಲ್ವ, ಮೇಲೆ ಹಾಲು ಹಾಕ್ಬಾರ್ದು, ಮೇಲೆ ಊಟ ತಿನ್ನಿಸ್ಬಾರ್ದು, 6 ಮಂತ್ ಏನು ಮಾಡಬಾರ್ದು. ನೀವೇನು ಊಟ ಮಾಡ್ತೀರೋ ನಿಮ್ಮ ಮಗು ಅದರಲ್ಲೇ ಜೀವಿಸ್ತಾ ಇರುತ್ತೆ. ಹಾಗಾಗಿ ಎಲ್ಲನೂ ಊಟ ಮಾಡಿ, ನಾನ್ ವೆಜ್ ತೊಗೊಳ್ಳಿ, ತುಂಬ ಹೀಟಾಗಿ. ದೊಡ್ಡವರು ಯಾವ ರೀತಿ ಅಂದರೆ ತರಕಾರಿಗಳೆಲ್ಲ ಇರಬೇಕು. ಕೆಲವೊಂದು ಮನೇಲಿ ತುಂಬ ಕಟ್ಟುನಿಟ್ಟಾದಂಥ ಬಾಣಂತನ ಮಾಡ್ತಾರೆ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ತರಕಾರಿಗಳು ಹಾಕಿರೋಂಥ ಊಟಗಳನ್ನ ಮಾಡಿ, ನಾನ್ ವೆಜ್ನ ತೊಗೊಳ್ಳಿ, ಚೆನ್ನಾಗಿ ಮುದ್ದೆ ತೊಗೊಳ್ಳಿ, ಹೆಲ್ದಿ ಫುಡ್ನ ಎಷ್ಟು ತೊಗೊಳಕ್ಕಾಗುತ್ತೋ ಸಾಧ್ಯ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಚೆನ್ನಾಗಿ ಊಟ ಮಾಡಿ, ಮಗುಗೆ ಚೆನ್ನಾಗಿ ಫೀಡ್ ಮಾಡಿಸಿ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್, ನಾನು ಹೇಳ್ತಾ ಇರೋಂಥದ್ದು. ಮಗು ನಿಮ್ಮೇಲೇ ಇದಾಗಿರೋದ್ರಿಂದ ಮಗು ಚೆನ್ನಾಗಿರ್ಬೇಕಂದ್ರೆ ನೀವು 6 ಮಂತ್ವರೆಗೂ ಯಾವುದೇ ಟೆನ್ಷನ್ ಹಾಕ್ಕೊಬೇಡಿ. ನಾನು ಸಣ್ಣ ಆಗಬೇಕು ಹಾಗೆ ಆಗ್ತೀರಾ. ಸ್ವಲ್ಪ ನಿಮಗೋಸ್ಕರ ನೀವು ಟೈಮ್ ಕೊಡಿ, ನಿಮ್ಮ ಮಗುಗೋಸ್ಕರ, ನಿಮಗೋಸ್ಕರ. 6 ಮಂತ್ ಆದಮೇಲೆ ನೀವು ಈ ಥರ ಜೀನಿ ಸ್ಲಿಮ್ ಆಗ್ಬೋದು. ಮನೆಯಲ್ಲೇ ಮಾಡಿರೋಂಥ
ಫ್ರೂಟ್ಸು ವೆಜಿಟೇಬಲ್ಲು ಮಗುಗೆ ಮತ್ತು ಸಲಾಡ್ಸ್ ಎಲ್ಲ ಫ್ರೂಟ್ಸ್ನೆಲ್ಲ ಇನ್ಕ್ಲೂಡ್ ಮಾಡ್ತೀರಾ 6 ಮಂತ್ ಆದಮೇಲೆ. ಆವಾಗ ಮಗು ಕೂಡ ಒನ್ ಬೈ ಒನ್ ಅಡ್ಜಸ್ಟ್ ಆಗುತ್ತೆ. ನೀವೇನು ತೊಗೊಂಡ್ರು ಕೂಡ ಮಗುವು ಕೂಡ ಅಡ್ಜಸ್ಟ್ ಆಗುತ್ತೆ. ಆವಾಗ 6 ಮಂತ್ ಆದಮೇಲೆ ಎಲ್ಲನೂ ವೆಯ್ಟ್ ಲಾಸ್ ಜರ್ನಿ ಅದನ್ನು ಸ್ಟಾರ್ಟ್ ಮಾಡಿ. ನಾನು ಹೇಳಿರೋಂಥ ಕಷಾಯನ ಜೀರಿಗೆ, ಹೋಮ್ಕಾಳು, ಅಜ್ವಾಯಿನು 3 ಕೂಡ ಹುರಿದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ. ಇಲ್ಲಾಂದರೆ ಹಾಗೇ ಕೂಡ ಕುದಿಸಿ ಚೆನ್ನಾಗಿ 2 ಲೋಟ ನೀರು 1 ಲೋಟ ಆದಮೇಲೆ ಡೈಲಿ ತೊಗೊಳ್ಳಿ. ಡೈಲಿ ಮಾರ್ನಿಂಗ್ ಬಿಸಿನೀರಿಂದನೇ ಸ್ಟಾರ್ಟ್ ಮಾಡಿ. ಇದನ್ನೇ ನಾನು ಪ್ರಿಪೇರ್ ಮಾಡಿಕೊಂಡು ಸಣ್ಣ ಆಗಿರೋಂಥದ್ದು. ತುಂಬಾ ವರ್ಕ್ ಆಗಿದೆ ನನಗೆ ಹೋಮ್ಕಾಳು. ಈಗ ನಿಜವಾಗ್ಲೂ ನನಗೆ ಮುಂಚೆ ತುಂಬಾ ಗ್ಯಾಸ್ಟ್ರಿಕ್ ಆಗ್ತಿತ್ತು. ಈ ಜೀರಿಗೆ ನೀರು, ಓಂಕಾಳು ನೀರು ತುಂಬಾ ನನಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಯಿತು, ಬ್ಲೋಟಿಂಗ್ ಕಡಿಮೆ ಆಯಿತು, ತಿಂದಂಥ ಆಹಾರ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಈ ಡ್ರಿಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ್ಯಾವ ಡ್ರಿಂಕ್ಸ್ಗಳು ಹೆಲ್ಪ್ ಆಗುತ್ತೆ ನಮ್ಮ ದೇಹಕ್ಕೆ, ನಮ್ಮ ಸ್ಕಿನ್ನಿಗೆ ಆಗಲಿ, ನಮ್ಮ ಹೇರ್ ಕೇರ್ಗಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ಒಂದು ಹೆಲ್ದಿಯಾಗಿದ್ದಾರೆ ಅಂದರೆ ಅವ್ರ ಸ್ಕಿನ್ ಆ್ಯಂಡ್ ಹೇರ್ ಮೇಯ್ನ್ ಇದನ್ನು ನೋಡೇ ಹೇಳ್ಬೋದು ಅವ್ರು ತುಂಬ ಹೆಲ್ದಿಯಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂಥೇಳಿ. ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟು ಆರೋಗ್ಯವಾಗಿದ್ದಾರೆ ಅಂತ. ಅವ್ರ ಸ್ಕಿನ್ನು ಏರ್ ನೋಡಿದ್ರೂ ಗೊತ್ತಾಗ್ಬಿಡುತ್ತೆ ಅವ್ರು ತುಂಬ ಚೆನ್ನಾಗಿದ್ದಾರೆ ಅಂಥೇಳಿ. ಹಾಗಾಗಿ ಹೇಳೋದು ಜೀನಿ ಸ್ಲಿಮ್ನ ತೊಗೊಳ್ಳಿ. ಜೀನಿ ಸ್ಲಿಮ್ಮು ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಜೀನಿ ಸ್ಲಿಮ್ಮಲ್ಲಿ ಬಂದು ತುಂಬಾ ನೈಸರ್ಗಿಕವಾಗಿ ಸಣ್ಣ ಆಗ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಆಗಿಲ್ಲ ನಮಗೆ. ಈಗಾಗಲೇ ನಮ್ಮ ಮನೆಯವ್ರು 4 and 5 ಮಂತ್ಸಿಂದ ತೊಗೊಂಡಿದ್ದಾರೆ. ಒಳ್ಳೆ ರಿಸಲ್ಟು, ಗುಡ್ ಎನರ್ಜಿ. ತುಂಬ ಡ್ರೈವರ್ ಆಗಿದ್ದಾರೆ ನನ್ನ ಹಸ್ಬೆಂಡು. ಮಾರ್ನಿಂಗ್ ಒಂದೊಂದು ಸರಿ ತೊಗೊಳಕ್ಕಾಗಲ್ಲ, ಆದರೂ ಕೂಡ ಈವ್ನಿಂಗ್ ಮಿಸ್ ಮಾಡ್ತಾಯಿಲ್ಲ. ಮಾರ್ನಿಂಗ್ ಮಾಮೂಲಿ ಬಿಸಿನೀರು ತೊಗೊಂಡು ವಾಕಿಂಗು, ಎಕ್ಸಸೈಸು ಮೇಯ್ನ್ ಕಂಪಲ್ಸರಿ ಮಾಡ್ತಾಯಿದ್ದಾರೆ ಅವರು ಕೂಡ. ಫಸ್ಟು ಈ ಥರ ಎಲ್ಲ ಜಾಸ್ತಿ ಟೆನ್ಷನ್ ತೊಗೊಂಡಿಲ್ಲ. ಯಾವಾಗ 96 ವೆಯ್ಟ್ ಗೇನ್ ಆದಮೇಲೆ ತುಂಬಾ ಟೆನ್ಷನ್ ತೊಗೊಂಡ್ಬಿಟ್ರು. ಅಂದರೆ ಇದು ಫ್ಯಾಟಿ ಲಿವರ್ ಥರ ಒಂದು ರಿಸಲ್ಟ್ ಬಂತು. ಹಾಗಾಗಿ ಇವಾಗ ವಾಕ್ ಮಾಡ್ತಾಯಿದ್ದಾರೆ, ಜೀನಿ ಸ್ಲಿಮ್ ತೊಗೊತಾ ಇದ್ದಾರೆ. ಕಾಳುಗಳನ್ನೆಲ್ಲ ನೆನೆಸಿಟ್ಟು ತೊಗೊತಿದ್ದಾರೆ. ಮಾರ್ನಿಂಗ್ ಟೈಮಲ್ಲಿ ಜೀನಿ ಸ್ಲಿಮ್ನ ತೊಗೊತಾರೆ. ಮಧ್ಯಾಹ್ನ ಮಾತ್ರ ಮುದ್ದೆ ಸಾರು. ನಾವೇನು ಮನೇಲಿ ಏನು ಪ್ರಿಪೇರ್ ಮಾಡ್ತೀವಿ ಕಂಪಲ್ಸರಿ ಮಧ್ಯಾಹ್ನ ಮುದ್ದೆ ಇದ್ದೇ ಇರುತ್ತೆ. ಸೊಪ್ಪು ಸಾರಾಗಲಿ ಮುದ್ದೆ ಆಗಲಿ, ಸೊಪ್ಪು ಸಾರು ಮಾಡಿದ್ರೂ ಮುದ್ದೆ ಮಾಡ್ತೀವಿ, ನಾನ್ ವೆಜ್ ಮಾಡಿದ್ರೂ ಮುದ್ದೆ ಮಾಡ್ತೀವಿ. ಮಧ್ಯಾಹ್ನ ಕಂಪಲ್ಸರಿ ಮುದ್ದೆ ಮಾಡ್ತೀವಿ. ನಮ್ಮ ಅಜ್ಜಿ ತಾತ ಇವರೆಲ್ಲನೂ ಕೂಡ ಮುದ್ದೆ ತಿಂದೆ ಅಷ್ಟು ವರ್ಷ ಬದುಕಿದ್ದು, ಅವರಷ್ಟು ವರ್ಷ ಜೀವನ ಮಾಡಿದ್ದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಗಿನ ಕಾಲದವರು ಬೇಗ ಮಲಗಿ ಬೇಗ ಎದ್ದೇಳ್ತಾಯಿದ್ರು. ಆಗಿನ ಕಾಲದವರು ಮುದ್ದೆನ ತಿಂತಾಯಿದ್ರು. ತುಂಬ ಬೇಗನೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ತುಂಬ ಎನರ್ಜೆಟಿಕ್ ಆಗಿರೋರು. ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕಾಫಿ ಎಲ್ಲ ತೊಗೊತಾರಲ್ಲ. ಆಗ 8 ಗಂಟೆಗೆ ಊಟ ಮಾಡೋರು, ಬೇಗ ಎದ್ದು ಎಲ್ಲ ಕೆಲಸನ ಮಾಡೋರು, ಹೊಲಕ್ಕೆಲ್ಲ ಕೆಲ್ಸಕ್ಕೆ ಹೋಗೋರು. ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಸೊಪ್ಪು ಸಾರಾಗಲಿ ಉಪ್ಪು ಸಾರಾಗಲಿ ಈ ಥರ ಎಲ್ಲ ಮಧ್ಯಾಹ್ನ ಊಟ ಮಾಡ್ಕೊಳ್ಳೋರು. ರಾತ್ರಿ 8 ಗಂಟೆ ಒಳಗಡೆ ಮಲ್ಕೊಂಬಿಡೋರು. ನಾವು ಬಂದು ತುಂಬಾ ಲೇಟಾಗಿ ಮಲಗೋದು, ಲೇಟಾಗಿ ಎದ್ದೇಳೋದು, ಆ ಥರ ಮಾಡಿಕೊಂಡು ಲೇಝಿ ಲೈಫ್ನ ಲೀಡ್ ಮಾಡ್ತಾಯಿರ್ತೀವಿ. ಅದನ್ನೆಲ್ಲ ಬಿಟ್ಟು ನಮ್ಮ ಲೈಫ್ನ ಒಂದು ಚೌಕಟ್ಟಾಗಿ ಎಲ್ಲ ಟೈಮಿಂಗ್ಸ್ ಪ್ರಕಾರ, ಟೈಮ್ ಟೇಬಲ್ ಪ್ರಕಾರ 8ರಿಂದ ಇಲ್ಲ 9ರಿಂದ 10 ಗಂಟೆ ಒಳಗಡೆ ಟಿಫನ್ ಮಾಡ್ಕೊಳ್ಳಿ. ಮಧ್ಯಾಹ್ನ 1ರಿಂದ 2 ಗಂಟೆ ಒಳಗಡೆ ಊಟ ಮಾಡ್ಕೊಳ್ಳಿ. ನೈಟು 8 ಗಂಟೆಯಿಂದ 8 ಗಂಟೆ ಒಳಗಡೆ 8ರಿಂದ 9 ಗಂಟೆ ಒಳಗಡೆ ಊಟ ಮಾಡಿ 9-10 ಗಂಟೆ ಒಳಗಡೆ ಮಲ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹಾಗಾಗಿ ಹೆಲ್ದಿ ಲೈಫ್ ಸ್ಟೈಲ್ ನಮ್ಮದು ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಟೈಮ್ ಟೇಬಲ್ನ ನೀವು ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಆಗ್ತಿರ್ಲಿಲ್ಲ. ನನ್ನ ಪಾಪು ಚಿಕ್ಕದಿದೆ ಮನೇಲಿ ಅಂದರೆ ಟೈಮ್ ಟೇಬಲ್ ಹಾಕೋಕ್ಕಾಗಲ್ಲ. ಪಾಪು ಯಾವ ಥರ ಇರುತ್ತೆ ಆ ಥರ. ಪಾಪು ಯಾವಾಗ ಮಲಗುತ್ತೆ ನಾವು ಅವಾಗ ಮಲ್ಕೋಬೇಕು ಸ್ಟಾರ್ಟಿಂಗ್ ಡೇಸಲ್ಲಿ. ಈಗ ನನ್ನ ಮಗ ಒಂದು ಟೈಮ್ 10 ಗಂಟೆ ಮಲಗಿದ್ರೆ ಬೆಳಗ್ಗೆ 8 ಗಂಟೆಗೆ ಎದ್ದೇಳ್ತಾನೆ. ಆ ಟೈಮ್ಸ್ ನಾನು ಅದರೊಳಗಡೆ 8 ಅವರ್ ನಿದ್ದೆ ಮಾಡಿ ಎದ್ದೇಳ್ತೀನಿ. ಕೆಲವೊಂದು ಸಲ ಅವ್ನಿಗೆ ಹುಷಾರಿಲ್ಲ ಅಂದರೆ ನೈಟೆಲ್ಲ ಮಲಗಲ್ಲ, ಡೇ ಹೊತ್ತು ಮಲ್ಕೊಂಡ್ಬಿಡ್ತಾನೆ. ಸ್ವಲ್ಪ ಹೊತ್ತು ಅವನ್ನ ಮಲಗಿಸಿ ನಾನು ಕೂಡ ರೆಸ್ಟ್ ಮಾಡ್ತೀನಿ. ಆ ಥರ ಜಾಸ್ತಿ ಸ್ಟ್ರೆಸ್ ತೊಗೋಬೇಡಿ, ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಒಳ್ಳೆ ನಿದ್ದೆ ಮಾಡಿ ಒಳ್ಳೆ ಆರೋಗ್ಯನ ಕಾಪಾಡ್ಕೊಳ್ಳಿ. ಮೇಯ್ನ್ ಇನ್ನೊಂದು ಹೇಳ್ತೀನಿ ನಾನು, ನನ್ನ ವೆಯ್ಟ್ ಲಾಸಲ್ಲಿ ನಾನು ಯಾವುದೇ ರೀತಿಯಿಂದ ವ್ಯಾಯಾಮ ಮಾಡಿಲ್ಲ. 72 kg ವ್ಯಾಯಾಮ ಮಾಡಿಲ್ಲ ನಾನು. ಎಲ್ಲ ಫುಡ್ನ ತಿನ್ಕೊಂಡು ಡ್ರಿಂಕ್ಸ್ ಕಷಾಯಗಳನ್ನ ಮಾಡ್ಕೊಂಡಿದ್ದೀನಿ. ಮೇಯ್ನು ಒಂದನ್ನು ತೋರಿಸ್ತೀನಿ ನೋಡಿ, ಇದು ಮತ್ತು ಇದು. ನಾನು ಮಗುನ ಇಟ್ಕೊಂಡು ಹೊರಗಡೆ ಎಲ್ಲ ಹೋಗಿ ವಾಕ್ ಮಾಡ್ಕೊಂಬರೋಕ್ಕಾಗಲ್ಲ. ಮಗು ಓಡಾಡೋಕ್ಕೆ 1 ವರ್ಷನಾದರೂ ಟೈಮ್ ತೊಗೊಳುತ್ತೆ. ಆಮೇಲೂ ಕೂಡ ನಮಗೆ ಹೊರಗಡೆ ಹೋಗೋಕ್ಕಾಗಲ್ಲ. ಮಗುನೂ ಎತ್ಕೊಂಡು ಮನುಷ್ಯಂತೂ ಹೊರಗಡೆ ಇರೋದಕ್ಕೆ, ನನಗೂ ಕೂಡ ಮಳೆಗಾಲ ಚಳಿಗಾಲ ಹೊರಗಡೆ ಹೋಗೋಕ್ಕಾಗಲ್ಲ. ಮನೆ ಕೆಲಸ ಇದ್ರ ಮಧ್ಯೆ ನನಗೆ ಹೊರಗಡೆ ಹೋಗೋಕ್ಕೆ ಟೈಮ್ ಇರೋಲ್ಲ. ಹಾಗಾಗಿ ಇದನ್ನು ತರಿಸ್ಕೊಂಡೆ. ಮೇಯ್ನ್ ನನಗೆ ತುಂಬಾ ಹೆಲ್ಪ್ ಮಾಡ್ತು ಅಂತ ಹೇಳ್ಬೋದು. ಇದು ಸುಮ್ಮನೆ ಜಸ್ಟ್ ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿ. ಇದು ಯಾವ ರೀತಿ ಅಂದರೆ ಈ ರೀತಿ ಇಟ್ಟು ಇದ್ರ ಮೇಲೆ ರೊಟೇಟ್ ಆಗ್ಬೋದು.
ತುಂಬಾ ಚೆನ್ನಾಗಿದೆ. ಇದು ನಾನು ಮೀಶೋದಲ್ಲಿ ಬುಕ್ ಮಾಡಿ ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದೆ. ಬೇಗನೆ ನಾವು ಸಣ್ಣ ಆಗ್ತೀವಿ. ಜಸ್ಟ್ ಸ್ಟಾರ್ಟಿಂಗಲ್ಲಿ 10 ಮಿನಿಟ್ಸ್ ಮಾಡಿ, ಈಗ ಬಂದು ನಾನು 20 ಮಿನಿಟ್ಸ್ ಮಾಡ್ತೀನಿ ಅಷ್ಟೇ. ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಬ್ಯಾಕ್ ಪೇನ್ ಬಂದುಬಿಡುತ್ತೆ ಜಾಸ್ತಿ ಮಾಡಿದ್ರೆ. ಜಸ್ಟ್ ಡೈಲಿ 20 ಮಿನಿಟ್ಸ್ ಮಾಡ್ತೀನಿ. ಅದು ಈವ್ನಿಂಗ್ ಟೈಮಲ್ಲಿ ಮಾಡ್ತೀನಿ. ಮಾರ್ನಿಂಗ್ ನನಗೆ ತುಂಬ ಕೆಲಸ ಇರುತ್ತೆ, ನನಗೆ ಸಾಕಾಗೋವಷ್ಟು ಕೆಲಸ ಇರುತ್ತೆ. ಅದೇ ಎಕ್ಸಸೈಸ್ ಆಗಿಬಿಡುತ್ತೆ. ಮಗುನ ಸ್ಕೂಲಿಗೆ ಕಳಿಸೋದು ಒಂಥರ ಚಕ್ರ ಹಾಕೊಂಡು ನೋಡ್ತೀವಲ್ಲ, ಆ ಥರ ಇರುತ್ತೆ ಮಾರ್ನಿಂಗ್ ಟೈಮಲ್ಲಿ. ಈವ್ನಿಂಗ್ ಟೈಮಲ್ಲಿ ಈ ಥರ ಒಂದು ಚೆನ್ನಾಗಿ ರೊಟೇಟ್ ಮಾಡ್ತೀನಿ. ಇದು ನಾನು ತೋರಿಸಿದ್ದೀನಿ ವೀಡಿಯೋದಲ್ಲಿ, ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲಿ ಹಾಕಿದ್ದೀನಿ ಯಾವ ಥರ ಮಾಡೋದು ಅಂತೇಳಿ. ಇದು ಮೇನ್ ಯೂಸ್ ಆಯಿತು ನನಗೆ ವೆಯ್ಟ್ ಲಾಸಲ್ಲಿ. ಇದು ಜಸ್ಟು ಒಂದು 250 ಒಳಗಡೆ ತರಿಸ್ಕೊಂಡಿರೋಂಥದ್ದು. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಾದ್ರೆ ಕೊಡ್ತೀನಿ, ನೀವು ತೊಗೋಬೋದು. ನೆಕ್ಸ್ಟ್ ಬಂದು ಇದನ್ನು ತರಿಸ್ಕೊಂಡೆ. ಇದು ನನ್ನ ಹಸ್ಬೆಂಡ್ ತರಿಸ್ಕೊಂಡಿದ್ದು. ತುಂಬಾ ವೆಯ್ಟ್, ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಅಂತೇಳಿ. ನನಗಂತೂ ಇದನ್ನು ಮಾಡೋಕ್ಕಂತೂ ಆಗೋದೇ ಇಲ್ಲ. ಏನೋ ಒಂಥರ ನನಗೆ ಇದ್ರ ಮೇಲೆ ಇಂಟ್ರೆಸ್ಟೇ ಬರಲಿಲ್ಲ, ಮಾಡಬೇಕಂತ ಅನ್ನಿಸ್ಲೇ ಇಲ್ಲ. ಏನೋ ಒಂಥರ ತುಂಬ ಟೈಟ್ನೆಸ್ ಅನಿಸ್ತಿತ್ತು, ಬ್ಯಾಕು ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿತ್ತು. ಅದಕ್ಕೆ ಇದನ್ನು ನಾನು ಮಾಡೋಕ್ಕೆ ಹೋಗಿಲ್ಲ, ತರಿಸಿ ಹಾಗೆ ಸುಮ್ಮನೆ ಇಟ್ಬಿಟ್ಟಿದ್ದೀವಿ. ನೋಡೋಣ ಮುಂದಕ್ಕೆ ಒಂದು ದಿವಸ ಟ್ರೈ ಮಾಡ್ತೀನಿ. ಇದು ಮಾಡಿದ್ರೆ ನಿಜವಾಗ್ಲೂ ಮಾಡ್ತೀವಿ, ಮಾಡಬೇಕು ಅಂತ ಅನಿಸ್ಬೇಕು ನಮ್ಗೆ ಅಷ್ಟೇ. ನನಗೇನೋ ಇದು ಸ್ವಲ್ಪ ಹಾರ್ಡ್ ಅಂತ ಅನ್ನಿಸ್ತು. ಅಂದರೆ ಈ ಕಾಲುಗಳನ್ನ ಎರಡು ಇಟ್ಟಿದ್ದು ಮೇಲ್ಗಡೆ ಪ್ರೆಷರ್ ಕೊಟ್ಟು ತೆಗಿಬೇಕಿದು, ಹಿಂಗೆ ಎತ್ತಬೇಕು, ಹಿಂಗೆ ಬಗ್ಗಿ. ಇದು ನನಗೆ ಅಷ್ಟು ಇದನ್ಸುತ್ತೆ, ಹೆವಿ ಅಂತ ಫೀಲ್ ಆಯಿತು ನನಗೆ. ಹಾಗಾಗಿ ನಾನು ಈ ರೊಟೇಟ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ಇದು ಕೂಡ ನನ್ನ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಆಯಿತು ನನಗೆ. ಇಷ್ಟೇ ನನ್ನ ವೆಯ್ಟ್ ಲಾಸಲ್ಲಿ. ಜೀನಿ ಸ್ಲಿಮ್ನ ತೊಗೊಳ್ಳಿ, ಮತ್ತು ವೆಯ್ಟ್ ಲಾಸಲ್ಲಿ ಜೀನಿ ಸ್ಲಿಮ್ನ ತೊಗೊಳ್ಳಿ, ಮತ್ತು ಒಳ್ಳೊಳ್ಳೆ ಡ್ರಿಂಕ್ಸ್, ಡಿಟಾಕ್ಸ್ ಡ್ರಿಂಕ್ಸ್ಗಳನ್ನ ತೊಗೊಳ್ಳಿ. ಇನ್ನೇನು ಹೇಳೋದು, ಸ್ವಲ್ಪ ಹೆಲ್ದಿಯಾಗಿ ಲೈಫ್ ಸ್ಟೈಲ್ನ ಇಟ್ಕೊಳ್ಳಿ, ಸ್ವಲ್ಪ ಎಕ್ಸಸೈಸ್ಗಳನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ನ್ಯಾಚುರಲಾಗಿ ವೆಯ್ಟ್ ಲಾಸ್ನ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ರೀತಿಯಾದಂಥ ಡಯಟ್ ಮಾಡಿಲ್ಲ, ಜಾಸ್ತಿ ಫುಡ್ ಕಂಟ್ರೋಲ್ನ ಮಾಡಿಲ್ಲ. ಎಲ್ಲನೂ ತಿನ್ಕೊಂಡು ಈ ಥರ ಜೀರಿಗೆ ನೀರುಗಳನ್ನ ತೊಗೊಂಡು, ಮತ್ತು ಇನ್ನೊಂದು ತುಪ್ಪನ ಹಾಕ್ಕೊಂಡು ನೀರನ್ನ ಕುಡೀರಿ. ಆದಷ್ಟು ತುಪ್ಪನ ಯೂಸ್ ಮಾಡಿ. ಆಗಾಗ ಈವ್ನಿಂಗ್ ಟೈಮಲ್ಲಾಗಲಿ ಮಾರ್ನಿಂಗ್ ಟೈಮಲ್ಲಾಗಲಿ ತುಪ್ಪ ಮತ್ತು ನೀರನ್ನ ತೊಗೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಫೇಸು, ನಮ್ಮ ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಅವಾಯ್ಡ್ ಮಾಡೋಕ್ಕಾಗಲ್ಲ ಎಲ್ಲ ಫುಡ್ನು. ಅದನ್ನು ತೊಗೋಬಾರ್ದು, ಇದನ್ನು ತೊಗೋಬಾರ್ದು, ಆಸೆ ಇರುತ್ತೆ ಮನಸ್ಸೊಳಗಡೆ. ಒಂಥರ ನಾಳೆ ತುಂಬ ವಯಸ್ಸಾದಮೇಲೆ ಏನು ತೊಗೊಂಡಿಲ್ವಲ್ಲಪ್ಪ ಅನ್ನೋ ಫೀಲ್ ಆಗಬಾರ್ದು ನಮಗೆ ಅಲ್ವಾ. ಹಾಗಾಗಿ ಎಲ್ಲನೂ ತೊಗೊಂಡು ಈ ಥರ ಡ್ರಿಂಕ್ಸ್ಗಳನ್ನೂ ತೊಗೊಂಡು ಯೂಸ್ ಮಾಡಿಕೊಂಡು ವೆಯ್ಟ್ ಹೈ ಆಗ್ದಂಗೆ ನಾವು ಸ್ಲೋ ಹೋಗ್ಬೋದು. ನನ್ನ ವೆಯ್ಟ್ ಲಾಸ್ ಜರ್ನಿ ಕಂಪ್ಲೀಟಾಗಿ ಹೇಳಿದ್ದೀನಿ ನಿಮಗೆ. ತುಪ್ಪ ನೀರನ್ನ ಯೂಸ್ ಮಾಡಿ. ಇಷ್ಟೇ. ಇನ್ನೇನಾದರೂ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮತ್ತೇನಾದರೂ ನಿಮಗೆ ಏನಾದರೂ ಕಮೆಂಟ್ ಅಂತ ಅನ್ನಿಸ್ತಿದ್ರೆ ಮತ್ತೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ನಾನು ಏನಿದ್ರು ಕೂಡ ರಿಪ್ಲೈ ಮಾಡ್ತೀನಿ ಅಷ್ಟೇ. ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಮತ್ತು